ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸೊ ಟಾಸ್ಕ್ ನಡೀತಾ ಇದೆ. 3 ತಂಡಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ ಆ 3 ತಂಡಗಳಿಗೆ ಕೂಡ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ 3 ತಂಡಗಳಿಂದ ನಾಣ್ಯಗಳನ್ನು ಹೆಕ್ಕಿ ಅದನ್ನು ಕಾಪಾಡಿಕೊಳ್ಳಬೇಕು ಅಂತ ಒಂದು ನಾಣ್ಯಗಳನ್ನು ಕಾಪಾಡಿಕೊಳ್ಳುವಂಥ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಎದುರಾಳಿ ತಂಡದಿಂದ ನಾಣ್ಯಗಳನ್ನು ಕದಿಲೂಬಹುದು, ಹಾಗೆ ಎದುರಾಳಿ ತಂಡದಿಂದ ನಾಣ್ಯಗಳನ್ನ ಕಾಪಾಡ್ಕೊಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಒಬ್ಬರಿಂದ ಒಬ್ಬರು ಕಿತ್ಕೊಬಹುದು ಅನ್ನೋ ರೀತಿಯಲ್ಲಿದೆ. ಫಿಸಿಕಲಿ ಅಂತೂ ಕಿತ್ತಾಟ ಸರಿಯಾಗಿ ಆಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಇಲ್ಲಿ ಅಂತಂದರೆ ನಾಣ್ಯಗಳನ್ನ ಮೇಲ್ಗಡೆಯಿಂದ ಹಾಕ್ತಿದ್ದಾರೆ ಬಿಗ್ ಬಾಸ್ ಟೀಮ್ ಕಡೆಯಿಂದ. ಸೊ ಅದನ್ನು ಕಾಪಾಡ್ಕೊಬೇಕಾಗುತ್ತೆ ತಗೊಂಡು. ಸೊ ಅಲ್ಲಿ ಕಿತ್ತಾಟಗಳಂತೂ ಹೆವಿ ಆಗ್ತಾ ಇದೆ. ಕೊನೆಯಲ್ಲಿ ಯಾರ ಹತ್ರ ಜಾಸ್ತಿ ಆ ಒಂದು ನಾಣ್ಯಗಳಿರುತ್ತೆ ಸೊ ಆ ತಂಡನ ಮೊದಲು ಹೇಳ್ದಂಗೆ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ರೆ ನೀವು, ಸೊ ಮಾಳು ಆ್ಯಂಡ್ ಸೂರಜ್ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ರಘುಗೆ ಬಾಡಿ ಇದೆ, ಸೊ ಅವ್ರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಸೂರಜ್ ಹೇಳುವಂಥದ್ದು ಯಾವ ಬಾಡಿ ಬನ್ನಿ ಬಾಯ್ ನಾವು ನೋಡ್ಕೊಳ್ಳೋ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಲ್ಲಿ ಗಿಲ್ಲಿ ನೋಡ್ತಾ ಇದ್ರೆ ನೀವು, ಫುಲ್ ಚಡ್ಡಿ ಒಳಗಡೆಗೆಲ್ಲ ಹಾಕೊಂಡಿದ್ದಾನೆ. ಚಡ್ಡಿ ಒಳಗಡೆಗೆ ಹಾಕಿದ್ರೆ ಯಾರಾದ್ರೂ ಬಿಡ್ತೀರಾ ಗುರು? ಸೊ ಹಾಕೊಂಡು ಹರಿದ್ಬಿಟ್ಟು ಎತ್ಕೊಂಡ್ಬಿಡ್ತಾರೆ ಅಷ್ಟೇ. ಸೊ ಅಲ್ಲಿ ಧನುಷ್ ಹಾಕೊಂಡು ಕಿತ್ಕೊಂತಿದ್ದಾನೆ. ನನ್ನ ಚಡ್ಡಿ ಹರಿತಿದೆ ಅಂತ ಹೇಳ್ತಿ ಕೂಗ್ತಾವನೆ. ಒಳಗಡೆ ಇರುವಂಥ ಕಂಟೆಸ್ಟೆಂಟ್ ಎಲ್ಲ ನಗಾಡ್ತಿದ್ದಾರೆ. ಅದರಲ್ಲೂ ಕೂಡ ಕಾಮಿಡಿ ಅವನಿಗೆ. ಆ್ಯಂಡ್ ರಘು ಅಲ್ಲಿ ಫುಲ್ ರಿಷಾಗೆಲ್ಲ ಫುಲ್ ತಳ್ಳಾಡ್ತಿದ್ದಾನೆ. ಆ್ಯಂಡ್ ಚಂದ್ರಪ್ರಭು ಕೂಡ ತಳ್ಳಿರೋವಂಥದ್ದು. ಅಲ್ಲಿ ರಿಷಾ ಎಲ್ಲ ಫುಲ್ ಕೂಗಾಡ್ತಿದ್ದಾರೆ. ಅಂದರೆ ಇದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಲಿಮಿಟ್ವರೆಗೂ ಕೂಡ ಅಲ್ಲಿ ಕಂಟ್ರೋಲ್ ಮಾಡ್ಕೊಬೇಕಾಗುತ್ತೆ. ತಳ್ಳೋದು ಎಲ್ಲ ಅಷ್ಟೊಂದು ಬೇಕಿಲ್ಲ. ಬಟ್ ಒಂದು ರೇಂಜಿಗೆ ಬಿಡಿಸೋ ಟೈಮಲ್ಲಿ ಆದರೂ ಬಿಡಿಸ್ಬೋದು. ಬಿಟ್ಟರೆ ತಳ್ಳೋದೆಲ್ಲ ಸ್ವಲ್ಪ ಅದು ಹಾರ್ಮ್ ಆಗುತ್ತೆ ಫಿಸಿಕಲಿ. ಮಾನವೀಯತೆ ಎಲ್ಲ ಬಿಟ್ಟು ಸೊ ಆಡೋವಂಥದ್ದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ಓನ್ಲಿ ಟಾಸ್ಕ್ ಮಾತ್ರ ಅಲ್ಲ, ಇದು ಮಾನವೀಯತೆ ದೃಷ್ಟಿಯಿಂದ ಕೂಡ ನೋಡಬೇಕಾಗುತ್ತೆ. ಸೊ ಅದನ್ನು ಸ್ವಲ್ಪ ಅಲ್ಲಿ ನೋಡ್ಕೊಬೇಕಾಗುತ್ತೆ. ಫಿಸಿಕಲಿ ಯಾರು ಸ್ಟ್ರಾಂಗ್ ಇದ್ದಾರೆ, ಇನ್ ಕೇಸ್ ಅವ್ರು ಏನಾದರೂ ತಳ್ಳಿದ್ರೆ ಸೊ ಅದು ಇಂಪ್ಯಾಕ್ಟ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಆಪಾದನೆ ಬಂದ್ಬಿಡುತ್ತೆ. ಸೊ ನಾರ್ಮಲ್ ಆಗಿರೋ ತಳ್ಳಿದ್ರೆ ಅಷ್ಟು ಇಂಪ್ಯಾಕ್ಟ್ ಇರಲ್ಲ. ಬಟ್ ಇವ್ರು ರಘು ಅಂತವರು, ಸೂರಜ್ ಅಂತವರು, ಸೊ ಇವ್ರು ಏನಾದರೂ ಸ್ವಲ್ಪ ಧನುಷ್ ಅಂತವ್ರು ತಳ್ಳಿದ್ರೆ ಸೊ ಅದು ಇಂಪ್ಯಾಕ್ಟ್ ತುಂಬ ಜಾಸ್ತಿನೇ ಇರುತ್ತೆ. ಸೊ ಅದನ್ನು ನಾವು ಸ್ವಲ್ಪ ನೋಡ್ಕೊಂಡು ಆಡಬೇಕಾಗುತ್ತೆ ಅಂತ ಅನ್ಸುತ್ತೆ. ಬ್ಲೇಮು ಕೂಡ ಅವ್ರ ಮೇಲೆ ಇವಾಗ ಜಾಸ್ತಿ ಹೋಗುತ್ತೆ ತಳ್ಳಿದ್ರೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಂಡು ಆಡಿದ್ರೆ ಬೆಟರ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಆಮೇಲೆ ಮುಂಚೆನೇ ಹೇಳಿದೆ ನಿಮಗೆ 3 ತಂಡಗಳಿಗೆ ಮಾಡಿದ್ರೆ ಅಂತ. ಸೊ 3 ತಂಡಗಳಿಗೂ ಕೂಡ ಕ್ಯಾಪ್ಟನ್ ಆಗಿರುವಂಥದ್ದು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು. ಸೊ ಒಂದು ತಂಡಕ್ಕೆ ಸೂರಜ್, ರಿಷಾ ಆ್ಯಂಡ್ ರಘು. ಸೊ ಸೂರಜ್ ತಂಡದಲ್ಲಿ ಮಾಳು, ರಾಶಿ, ರಕ್ಷಿತಾ ಆ್ಯಂಡ್ ಅಭಿಷೇಕ್ ಇದ್ದಾರೆ. ಆ್ಯಂಡ್ ರಿಷಾ ತಂಡದಲ್ಲಿ ಗಿಲ್ಲಿ, ಕಾವ್ಯ, ಚಂದ್ರಪ್ರಭಾ ಆ್ಯಂಡ್ ಧ್ರುವ ಅಂತ ಇರ್ತಾರೆ. ಆ್ಯಂಡ್ ರಘು ತಂಡದಲ್ಲಿ ಧನುಷ್, ಜಾನ್ವಿ, ಮಲ್ಲಮ್ಮ ಆ್ಯಂಡ್ ಸ್ಪಂದನ ಇರುವಂಥದ್ದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಸೂರಜ್ ತಂಡ ಸಖತ್ ಸ್ಟ್ರಾಂಗ್ ಇದೆ. ಅಲ್ಲಿ ರಕ್ಷಿತಾ ಬಿಟ್ಟರೆ ಇನ್ನು ಮಿಕ್ಕಿದವರೆಲ್ಲರೂ ಕೂಡ ಸ್ಟ್ರಾಂಗೇ ಇದ್ದಾರೆ ಹಂಗೆ ನೋಡೋಕೆ ಹೋದರೆ. ಅಗೇನ್ ರಘು ತಂಡ ಸ್ವಲ್ಪ ಡೀಸೆಂಟ್ ಆಗಿದ್ರು ಕೂಡ 2ನೇ ಒಂದು ಸ್ಟ್ರಾಂಗ್ ತಂಡ ಅಂತ ಹೇಳ್ಬೋದು. ಬಟ್ ಇಲ್ಲಿ ಡಮ್ಮಿ ತಂಡ ಅಂತ ಹೇಳ್ತಾ ಇದ್ರೆ ಅದು ರಿಷಾ ತಂಡ ಅಂತ ಅನಿಸುತ್ತೆ. ಸೊ ನೋಡೋಣ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಧ್ರುವ ಅಂತ ಬಿಟ್ಟರೆ ನನಗೆ ಅಂಥ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟು ಈ ಒಂದು ಟಾಸ್ಕ್ಗೆ, ಫಿಸಿಕಲ್ ಟಾಸ್ಕಿಗೆ ಅಂತ ಅನ್ನಿಸ್ತಾ ಇಲ್ಲ. ಸೊ ನೋಡೋಣ ಹೆಂಗೆ ಆಡ್ತಾರೆ, ಏನು ಕೊನೆಯಲ್ಲಿ ಯಾರು ಒಂದು ಕಾಯಿನ್ಗಳನ್ನು ಸೊ ಕಾಪಾಡ್ಕೊತಾರೆ ಅಂತ. ಇದರಲ್ಲಿ ಓನ್ಲಿ ಫಿಸಿಕಲ್ ಅನ್ನೋದಕ್ಕಿಂತ ಸೊ ಅಲ್ಲಿ ಬುದ್ಧಿ ಉಪಯೋಗಿಸಿ ಕೂಡ ಸೊ ಕಾಯಿನ್ಗಳನ್ನು ಕಾಪಾಡ್ಕೊಬೋದು. ಬಟ್ ಅದನ್ನು ಯಾವ ರೀತಿಯಲ್ಲಿ ಆಡ್ತದೆ 3 ತಂಡ ಅಂತ ನೋಡ್ಲಿಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಈ ಒಂದು ಟಾಸ್ಕ್ ಬಗ್ಗೆ? ಆ್ಯಂಡ್ ತಂಡಗಳಾಗಿ ಮಾಡಿದಾರಲ್ಲ, ಸೊ ಯಾವ ತಂಡ ಸ್ಟ್ರಾಂಗ್ ಇದೆ, ಯಾವ ತಂಡ ವಿನ್ ಆಗುತ್ತೆ, ಯಾವ ತಂಡ ವಿನ್ ಆಗಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಷ್ಟೇ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.